ಮುಕ್ಳಿ ತೊಳ್ಕೊಳಕ್ ಬರ್ದೇ ಇರೋ ಮಕ್ಕಳು ನಮ್ಮ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಗೈಸ್ ನಮಸ್ಕಾರ, ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ವಿಡಿಯೋ. ಯಾರ್ಯಾರು ಈ ವಿಡಿಯೋ ನೋಡಾಕತ್ತೀರಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ರಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾನು ರಿಯಾಕ್ಷನ್ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆಗಕತ್ರ ನನಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಫಾಲೋನು ಮಾಡ್ರಿ. ಸೊ ಇದೇ ಥರನ ನಾನು ಈ ರಿಯಾಕ್ಷನ್ ವಿಡಿಯೋಗಳು ಸ್ಟಾರ್ಟ್ ಮಾಡೋಕೆ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ಬೇಕಂತಿದ್ರಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ಅಣ್ಣನ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ದುಡ್ಡಿರೋದಷ್ಟೇ ಇಂಪಾರ್ಟೆಂಟ್ ಬ್ರೋ. ಸುಂದರ ಏನು ಅಂಬಾನಿ ಮಗನೂ ಇಲ್ಲ. ಫಸ್ಟ್ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು ತಂಗಿ. ಈ ತರ ಖಾಲಿ ಪಲಾವ್ ಮೋಟಿವೇಶನ್ ರೀಲ್ಗಳೇನು ಮುಕ್ಳಿ ತೊಳ್ಕೊಳಕ್ ಬರ್ದೇ ಇರೋ ಮಕ್ಕಳು ನಮ್ಮ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಲ್ಲೇನ್ ನೋಡ್ತಿ? ಏನಿಲ್ಲ ಆಂಟಿ, ನಿಮ್ ಮಗಳು ಅಡಿಗೆ ಮನೆಯಲ್ಲಿ ಅರಳಿದ ಪ್ರತಿಭೆ ತರ ಏನೋ ಮೋಟಿವೇಶನ್ ರೀಲ್ ಕೊಡ್ತಿದ್ಲಲ್ಲ, ಅದಕ್ಕೆ ನಂದೊಂದಿರ್ಲಿ ಅಂತ ಪಂಚ್ ಡೈಲಾಗ್ ಕೊಡ್ತಾ ಇದ್ದೆ. ಇಲ್ಲಿ ನೋಡು. ಎಲ್ಲಿ ನೋಡ್ಬೇಕು? ನನ್ನ ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಹೇಳಿ ಆಂಟಿ. ಹಿಂಗ್ ತಿಂದ್ ಮಂಗನಂಗೆ ಎಲ್ಲೆಲ್ಲೋ ನೋಡ್ಬೇಡ. ಹಿಂಗ್ ತಿಂದ್ ಮಂಗನಂಗೆ ಎಲ್ಲೆಲ್ಲೋ ನೋಡೋದಿರ್ಲಿ. ನಿಮ್ದೇ ಆಂಟಿ ಬಲ್ಗಡೆ ಗಣ್ಣು ಸುಮ್ನಳ್ಳಿ ಕಡೆ ನೋಡ್ತಾ ಇದಾರೆ, ಎಡ್ಗಡೆ ಗಣ್ಣು ಕೊಟ್ಟಿಗೆ ಪಡಿದ ಕಡೆ ತಿರ್ಕೊಂಡ್ಬಿಟ್ಟೈತೆ. ನೀನು ನಮ್ ತಾಯಿ ಎಣೆಗೂ ಏನೂ ಇಲ್ಲ. ಕುಯ್ತೀನಿ. ಇನ್ಸ್ಟಾಗ್ರಾಮ್ ಪೂರ್ತಿ ಬರೀ ಕುಯ್ತೀನಿ, ಕಡಿತೀನಿ, ಬಡಿತೀನಿ, ತುಂಬ್ತೀನಿ ಅನ್ನೋರು ಆಗೋದ್ರು. ಏನಾರ ಮಾಡ್ಕೊಂಡು ಹಾಳು ಬಿದ್ದು ಹೋಗ್ರ ಮಾತು. ಲೋ ಚಪ್ಪಲ್. ಹಾ ಹೇಳ್ರಿ. ನ್ಯೂಸ್ ಪೇಪರ್ ಮಾತಾಡ್ತೀನಿ ಕೇಳಿಸ್ಕೋ. ವಾ ನಿಂದು ಒಂದೈತಾ? ಹೇಳವ. ಆಯ್ತು ಕೇಳ್ತೀನಿ. ಇಷ್ಟೊತ್ತು ನಿನ್ ತಂಗಿದ ಮೋಟಿವೇಶನ್ ಕೇಳಿಸ್ಕೊ ಬಂದೆ. ಈಗ ನಿಂದು ಕೇಳಿದ್ರೆ ನೀನ್ ಸುಮ್ಮನೆ ಬಿಡ್ತೀಯಾ? ಕೇಳ್ತೀನಿ, ಹೇಳು. ಪ್ರೀತಿ ಪ್ರೇಮ ಅಂದ್ರೆ ದೇವ್ರು ಕೊಡೋ ನೈವೇದ್ಯ ಆಗ್ಬೇಕು, ಬೀದ್ ಬೀದಿಗೆ ಹಂಚೋ ಪ್ರಸಾದ ಅಲ್ಲ. ವಾ ಸರಿ ಸರಿ ನಿಂತ್ಕೋ. ಅದೇ ಯಾಕೆ ಮೋಟಿವೇಶನ್ ಕೊಟ್ಬಿಟ್ಟು ನಿನ್ ಪಾಡಿ ನೀನು ಒಬ್ಬಳೆ ನಡ್ಕೊಂಡು ಹೋಯ್ತಾ ಇದೆಯಲ್ಲ. ಮೋಟಿವೇಶನ್ ಕೊಟ್ಬಿಡೋದು, ಕೊನೆಯಲ್ಲಿ ಒಂದು ಸಾಂಗ್ ಹಾಕೋದು, ಅದಕ್ಕೊಂದು ಸ್ಲೋ ಮೋಷನ್ ಎಫೆಕ್ಟ್ ಹಾಕ್ಬಿಟ್ಟು ನಿನ್ ಎಲ್ಲ ವಿಡಿಯೋ ಮಾಡ್ತಾನೆ. ಭಾಳ ಅಂದ್ರೆ ಭಾಳ ಕಾಮಿಡಿ ಬರ್ತೈತಿ. ಅದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಶೇರ್ ಮಾಡಿರ್ತೇನೆ. ಎಲ್ಲರೂ ಪ್ರತಿಯೊಬ್ಬರು ಹೋಗಿ ನೋಡ್ರಿ. ಎಷ್ಟು ಕಾಮಿಡಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಡಗಿಸ್ತಾನೆ. ಮಿಮಿಕ್ರಿ ಮಾಡೋದು ನಂಬರ್ 1 ಇವ್ರ. ಈ ವಿಡಿಯೋ ನಂಗೆ ಭಾಳ ಇಷ್ಟ ಆಗ್ತೈತಿ ಇವ್ರು. ಸೊ ಮತ್ತೆ ಕಂಟಿನ್ಯೂ ಮಾಡಂತ. ನಿಮ್ ನಡ್ಕೊಂಡು ಹೋಯ್ತಾ ಇರೋದು. ಸ್ಲೋ ಮೋಷನ್ ಎಫೆಕ್ಟ್ ಒಂದು ಹಾಕಕ್ ಬಂದಿಲ್ಲ. ಏನಂದವ? ಪ್ರೀತಿ ಪ್ರೇಮ ಅಂತಂದ್ರೆ ದೇವ್ರ ಮುಂದೆ ಇಡೋ ನೈವೇದ್ಯ ತರ ಇರ್ಬೇಕು, ಬೀದಿ ಬೀದಿ ಲಂಚ ಪ್ರಸಾದ ತರ ಇರಬಾರ್ದವಾ? ದೇವ್ರ ಮುಂದೆ ನೈವೇದ್ಯ ಇಟ್ಟಾದ್ಮೇಲೆ ಅಲ್ವಾ ತಾಯಿ ಅದು ಬೀದಿ ಬೀದಿ ಲಂಚ ಪ್ರಸಾದ ಆಗೋದು. ಏನೂ ಗೊತ್ತಾಗಲ್ಲ. ನಿಮ್ ಬಾಯಿಗಳ ಬೆಳ ಸುಮ್ಮನೆ ರೀಲ್ಸ್ ಮಾಡ್ಬಿಟ್ಬಿಡೋದು. ಮೋಸ್ಟ್ಲಿ ನಿಮ್ ಹುಡುಗರು ನಿಮ್ ಡೈಲಾಗ್ಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನಿಮ್ಮನ್ನೇ ದೇವ್ರು ಅಂತ ಅಂದ್ಕೊಬಿಟ್ಟು ಫಸ್ಟ್ ನಿನಗೆ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ಬೀದಿ ಬೀದಿ ಪ್ರಸಾದ ಹಂಚಕ್ ಹೋಗೋನ್ ಬೇರೆಯವ್ರ ಹತ್ರ. ಸುಮ್ಮನೆ ಅಳ್ಬೇಡ. ಪ್ರಸಾದ ಕಾಲಿ ಆದ್ಮೇಲೆ ಅವನೇ ಬತ್ತಾನೆ ನಿಂತವ. ಬತ್ತಾನೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಬಾಯ್ಸು ಹಾ ಹೇಳಿ ಗರ್ಲ್ಸು. ಸತ್ಯ ಹೇಳಿ. ಸತ್ಯವನ್ನೇ ಹೇಳುತ್ತೇವೆ. ಸತ್ಯವನ್ನು ಬಿಟ್ಟು ನೀವು ಅವನಿಗೂ ಬೇರೆ ಏನು ಹೇಳುವುದಿಲ್ಲ. ಹೇಳಿ. ಮಧ್ಯರಾತ್ರಿ 12 ಗಂಟೆ ಆದಮೇಲೆ ನಿಮ್ಗೆ ಏನಾಗುತ್ತೆ? ನಾವೇನಾದರೂ ಮೆಸೇಜ್ ಮಾಡಿದ್ರೆ ಯಾಕೆ ಹಂಗೆ ಆಡ್ತೀರಾ? ನಿಜ ಹೇಳಿ. ವಾ ಐ ಅಗ್ರಿ ವಿತ್ ಯು. ನಮ್ಮ ಗಂಡೈಕ್ಳು ಹಂಗೇನೆ ಒಂಥರ ಅವಕ್ಕೆ ಅಪ್ಪ ಅಮ್ಮಂಗೆ ವಯಸ್ಸಾಯ್ತು, ಅಕ್ಕ ತಂಗಿರ ಮದುವೆ ಏಜ್ ಬಂದು ದಿನ ಬೆಳಗ್ಗೆ ಆಫೀಸ್ ಟೈಮ್ ಆಯ್ತು, ಅದೇ ಟಿಎಲ್ ಮ್ಯಾನೇಜರ್ ಕೆಲ ಬಾಯಿಗೆ ಬಂದಂಗೆ ಬಯಸ್ಕೋಬೇಕು. ಇಷ್ಟ ಇಲ್ಲ ಅಂದ್ರೂ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಬೇಕು, ಬಂದಿರೋ ಸಂಬಳನ ಉಳಿಸ್ಕೋಬೇಕು, ಬಯಸದೇ ಬಂದಿರೋ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು, ಬೆಟ್ಟದಷ್ಟು ಕನ್ಸಿದ್ರು ಬೆಳೆದಿರೋ ಹೊಸ ಥರ ಸೈಡ್ ಇಡಬೇಕು, ಬಿಟ್ಟು ಹೋಗಿ ರೈಕ್ಸ್ ಮುಂದೆ ಬಿಂದಾಸಾಗಿ ಬದುಕಬೇಕು ಅಂತ ಕನ್ಸು ಜೊತೆ ತೊಗೊಂಡಿರೋ ಗಾಡಿ EMI ಕಟ್ಕೊಂಡು ಬಾಡಿ ಫುಲ್ ಮಿಸ್ ಇಲ್ಲ ಅಂದ್ರೂ ಗಾಡಿ ಫ್ಯೂಲ್ ಮಿಸ್ ಆಗಬಾರ್ದು ಅಂತ ಮೇಂಟೈನ್ ಮಾಡ್ಕೊಂಡು ನಾವೇ ಸವಸಕ್ಕೆ ಹೋಗದಿರೋ ನಮಗೆಲ್ಲ ಯಾರು ಬೀಳ್ತಾರೆ ಅಂತ ಸ್ವಯಂ ಕಾಲು ಹೇಳ್ಕೊಂಡು ಶಿವ ಅಂತ ಮನೆಗೆ ಬಂದು ತಟ್ಟೆ ಕೂಳ್ ಹಾಕೊಂಡು ತಲೆಗೆ ದಿಮ್ ಕೊಟ್ಕೊಂಡು ಮಾದಪ್ಪ ಅಂತ ಮಲ್ಕೊಂಡಾಗ ಮತ್ತೆ ನಾನೇ ಯಾವಾಗ ದುಡ್ಡು ಮಾಡೋದು, ನಾನೇ ಯಾವಾಗ ಸೆಟ್ಲ್ ಆಗೋದು, ಡ್ರೀಮ್ ಹೌಸು, ಡ್ರೀಮ್ ಕಾರು, ಡ್ರೀಮ್ ಡೆಸ್ಟಿನಿ ಅಂತ ಯೋಚನೆ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಮಧ್ಯರಾತ್ರಿ ಹೋಗಿರುತ್ತೆ. ಅಂತ ಟೈಮಲ್ಲಿ ಮೆಸೇಜ್ ಮಾಡ್ಬಿಟ್ಟು ನಮ್ ನಿದ್ದೆ ಹಾಳು ಮಾಡಿದ್ರೆ ಗಂಡ ಐಕ್ಳು ರೇಗದು ಮಕ್ಕುಗೆ ಅದು ಕಾಮನ್ನು. ಏನಪ್ಪ ಇವ್ರು ಒಂಥರ ಅನ್ಸ್ಬೋದು, ನಮ್ಗೆ ಏನಪ್ಪ ಇವ್ರು ಅವಾಂತರ ಅಂತ ಅನ್ಸುತ್ತೆ. ಹೌದು, ಮಧ್ಯರಾತ್ರಿಲಿ ಗಂಡ ಐಕ್ಳಿಗೆ ಮೆಸೇಜ್ ಮಾಡೋ ಅಂತದ್ದು ಏನಿತ್ತು? ಅವ್ರು ಒಂಥರ ಆಡೋದಕ್ಕೆ ನೀನು ಯಾವ ತರ ಕೇಳಬಾರ್ದು ಕೇಳಿದೆ. ನಿಮ್ ಮನೆಯಲ್ಲಿ ಯಾರು ಇರಲ್ಲ, ನೀನೊಬ್ನೇ ಇರ್ತೀಯ. ನೋಡು. ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳವ್ವ. ಅವಾಗ ನೀನು ಏನ್ ಮಾಡ್ತೀಯ? ನಿಜ ಹೇಳು. ಟೈಲ್ಸ್ ಇದೆಯಲ್ಲ, ಟೈಲ್ಸ್ ಹೊಡೆದಾಕ್ಬಿಟ್ಟು
ಗೆಣಸ್ ಕಿತ್ಕೊಂಡ್ ಕುತ್ಕೋತೀವಿ ಗೆಣಸ್ನ. ಏನ್ ಮಾಡ್ತೀಯ? ಆಮೇಲೆ ಕಕ್ಕಸ್ ಮಾಡಿ ಮಾಡಿ ಕಮೋಡ್ದು ಪಾಚಿ ಕಟ್ಬಿಟ್ಟಿರ್ತಲ್ಲ, ಅದಕ್ಕೆ ಮನೆಯವ್ರು ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಬಿಡ್ತೀವಿ. ಕಾಲ್ ಜಾರಬಾರ್ದಲ್ವಾ ಅದಕ್ಕೆ. ಏನ್ ಮಾಡ್ತೀಯ? ಆಮೇಲೆ ಮನೇಲಿ ಯಾರು ಇಲ್ಲ ಅಂತಂದ್ರೆ ಹೊಟ್ಟೆ ಕೂಳ್ಬೇಕಲ್ಲ, ಅದಕ್ಕೆ ತಿಂಡಿಗೆ ಚಪಾತಿಗೆ ಇಟ್ಟು ರುಬ್ಕೋತೀನಿ. ಏನ್ ಮಾಡ್ತೀಯ? ಆಮೇಲೆ ತುರ್ದಿರೋ ಕಾಯಿ ಚಿಪ್ ಕಂಟ ತಂದ್ಬಿಟ್ಟು ಮತ್ತೆ ತುರಿತೀವಿ. ಚಪಾತಿ ಮಾಡ್ಕೊಂಡ್ಮೇಲೆ ಚಟ್ನಿ ಮಾಡ್ಕೋಬೇಕು ತಾನೆ, ಅದಕ್ಕೆ ನಾವು ಒಬ್ಬರೇ ಇದ್ದಾಗ ಏನಾರು ಮಾಡ್ಕೋತೀವಿ. ನಿನಗೆ ಯಾಕೆ? ಸತ್ಯ ಹೇಳ್ಬೇಕು, ನಾನು ಆಗ್ಲೇ ಹೇಳಿಲ್ವಾ, ಸತ್ಯವನ್ನ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ನಿಮ್ಮ ಅವನಿಗೂ ಬೇರೆ ಏನು ಹೇಳುವುದಿಲ್ಲ. ಕೇಳು. ನೀವು ನನ್ನ ಏನಾಗಿ ಕನ್ಸಿಡರ್ ಮಾಡ್ತೀರಾ? ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಓಕೆ, ಸಿಸ್ಟರ್, ಎಸ್, ಇಲ್ಲ ಲವರ್? ಹೇಳಿ, ಸತ್ಯ ಹೇಳ್ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಗೈಕೊಬ್ಬಂದು ಸುಸ್ತಾಗಿ ಮಲಗಿರೋ ಗಂಡೈಕ್ಳು ಮಧ್ಯರಾತ್ರಿ ಮೆಸೇಜ್ ಮಾಡ್ಬಿಟ್ಟು ಇಂಥ ಕ್ವಶನ್ಸ್ ನಾ ಕೇಳೋದು ತಲಾಟೆ ತಾರ. ಮತ್ತೆ ಹೇಳ್ತೀಯ ನೀವು ವಾಯ್ಸ್ ಯಾಕೆ ಒಂಥರ ಆಡ್ತಾ ಇರೋದು ನಾವಲ್ಲ, ನೀನು ತರ ಶಾತರ ಕ್ವಶನ್ಸ್ ನಾ ಕೇಳೋದು ಬಿಟ್ಬಿಟ್ಟು ಫಸ್ಟ್ ಶಾದಿ ಆಗೋ ತಲಾಟೆ ತಾರ. ಮೊಟ್ಟೆನ ಹಿಂದಿಯಲ್ಲಿ ಅಂತಾರೆ ಅಂಡ. ಓಯ್ ನೀನೇ ನನ್ ಕಂಡ. ಏನಂದೆ ಇನ್ನೊಂದ್ಸರಿ ಹೇಳು. ಓಯ್ ನೀನೇ ನನ್ ಕಂಡ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಕಾಮಿಡಿ ಅಂದ್ರೆ ಕಾಮಿಡಿ ಒಂದ್ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ಬೇಕಂತಿದ್ರಿ ಡಿಸ್ಕ್ರಿಪ್ಷನ್ ಒಳಗೆ ಒಂದು ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ಅಣ್ಣನ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ, ಮತ್ತು ನನಗೂ ಕೂಡ ಸಪೋರ್ಟ್ ಮಾಡ್ರಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ಸೊ ರಿಯಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಿಮ್ಮ ಬೆಂಬಲ ನನಗೆ ಕೊನೆಯವರೆಗೂ ಕೊಡ್ರಿ. ಸೊ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು.